ಇದೇ ದಿನಾಂಕ 6ನೇ ತಾರೀಕು ಮಂಗಳವಾರ ದಿವಸ ಕರ್ನಾಟಕದ ಜನಪ್ರಿಯ ನಾಯಕರು ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕುರಿತು ವಿರೋಧ ಪಕ್ಷಗಳು ಏನು ಆಪಾದನೆಗಳನ್ನು ಮಾಡ್ತಾರೆ ಅದಕ್ಕೆ ಪ್ರತಿಭಟಿಸಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ, ಅಹಿಂದು ಕಮಿಟಿ, ಅನೇಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಿಗ ಸಂಘ ಸಂಸ್ಥೆಗಳು ಇವತ್ತು ಒಂದು ಕರೆಯನ್ನು ಕೊಟ್ಟಿದ್ದೇವೆ. ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಆರೋಪ ಸತ್ಯಕ್ಕೆ ದೂರವಾದದ್ದು. ವಿನಾಕಾರಣ ಪ್ರತಿಪಕ್ಷದವರು ಇವತ್ತು ಜನತೆಯ ಒಂದು ಬೆಂಬಲವನ್ನು ಕಳ್ಕೊಂಡು ಅಪಾರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚಿಸಿ ಜನಪ್ರಿಯ ಕೆಲಸಗಳನ್ನು ಮಾಡಿ ಅನೇಕ ಗ್ಯಾರಂಟಿ ಯೋಜನೆ ಕೊಟ್ಟು ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಕಪ್ಪು ಚುಕ್ಕೆ ನೀಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ವಿರೋಧ ಮಾಡಿ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಗೆ ಸುಮಾರು ಬಿಜಾಪುರ ಜಿಲ್ಲೆಯಿಂದ 10 ರಿಂದ 15 ಸಾವಿರ ಜನ ಕೂಡುತ್ತಾರೆ ಅಂತಕ್ಕಂಥ ಒಂದು ಭರವಸೆ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಮುಖಂಡರು ಮೊನ್ನೆ ದಿವಸ ಪತ್ರಿಕಾಗೋಷ್ಠಿಯನ್ನು ಮಾಡಿ 11ನೇ ತಾರೀಕು ಅಂತ ಹೇಳಿದ್ದಾಗಿತ್ತು. ಆದರೆ ಅದು ಬೇಗನೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆ ಇರೋದ್ರಿಂದ ನಾವು 6ನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಪೂರ್ವ ತಯಾರಿ ನಾವೆಲ್ಲ ಮುಖಂಡರು ಕೂಡಿ ನಿನ್ನೆಯ ದಿವಸ ಚರ್ಚೆ ಮಾಡಿದ್ದೇವೆ. ಈ ಒಂದು ಸುದ್ದಿಯನ್ನು ತಮ್ಮ ಜನಪ್ರಿಯ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಪಡಿಸಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ 6 ಜನ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಅವರನ್ನೆಲ್ಲರನ್ನೂ ನಾವು ಸಂಪರ್ಕ ಮಾಡಿದ್ದೇವೆ. ಅವರನ್ನು ಸಹ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಳಲು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಇನ್ನೋರ್ವ ಸಚಿವರಾದಂಥ ಶಿವಾನಂದ ಪಾಟೀಲ್ರು, ಎಲ್ಲ ಶಾಸಕರು ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಹೊರಗಡೆ ಇದ್ರೂ ಸಹ ಬರ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮೊಂದಿಗೆ ಜನ ಇರ್ತಾರೆ ಅಂತಕ್ಕಂಥ ಭರವಸೆಯನ್ನು ನಮ್ಗೆ ಈಗಾಗಲೇ ನೀಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ರ್ಯಾಲಿ ಪ್ರಾರಂಭ ಆಗ್ತಿತ್ತು. ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಹಮೀದ್ ಮುಷರಿಫ್ ಅವರು ದಿವಸ ಮತ್ತು ವೇಳೆ ಹೇಳಿದ್ದಾರೆ. ಪ್ರತಿಭಟನಾ ರ್ಯಾಲಿಯ ಮತ್ತು ಸಿದ್ದರಾಮಯ್ಯನವರ ಒಂದು ಬೆಂಬಲಾರ್ಥವಾಗಿ ನಾವಿದೆಲ್ಲ ಮಾಡ್ತಾ ಇದ್ದೀವಿ. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ಇಡೀ ರಾಜ್ಯದ ಇತಿಹಾಸದಲ್ಲಿ ದೇವರಾಜ ಅರಸು ಅವರ ನಂತರ ಯಾರಾದರೂ ಸಾಮಾಜಿಕ ನ್ಯಾಯದ ಹರಿಕಾರ, ಶೋಷಿತ ವರ್ಗಗಳ ಒಬ್ಬ ನಾಯಕ, ಯಾರಾದರೂ ಒಳ್ಳೆಯ ಆಡಳಿತ ಕೊಟ್ಟವರು, ಅದು 2ನೇ ಸಲ ಮುಖ್ಯಮಂತ್ರಿ ಆದವರು ಇದ್ರೆ ಅದು ಸಿದ್ದರಾಮಯ್ಯನವರು. 2ನೇ ಸಲ ಮುಖ್ಯಮಂತ್ರಿ ಆದ್ಮೇಲೆ ಬಿಜೆಪಿ ಅವರಿಗೆ ಮತ್ತು JDS ದವರಿಗೆ ಅದು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಸಮರ್ಥ ಮುಖ್ಯಮಂತ್ರಿಯಾಗಿ ಒಂದು ಸಮರ್ಥ ಆಡಳಿತ ಕೊಡ್ತಿದ್ದಾರೆ, ಅದು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದಿರಿ, ನಾವು ನೋಡಿದೀವಿ, ಅವ್ರ ಪಕ್ಷದಲ್ಲೇ ಒಂದು ಗುಂಪು ಭ್ರಷ್ಟರಿಂದಲೇ ಭ್ರಷ್ಟಾಚಾರದ ಬಗ್ಗೆ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಇದೇನ್ ತೋರಿಸ್ತದೆ? ಇವರೇ ಮೊದಲು ಭ್ರಷ್ಟಾಚಾರದ ಪಿತಾಮಹಗಳಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದೆ. ರಫೇಲ್ ಹಗರಣ ಇರ್ಬೋದು, ಎಲೆಕ್ಷನ್ ಬಾಂಡ್ ಇರ್ಬೋದು, ಇಂಥ 100 ಇದಾವ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು 2014ರಲ್ಲಿ ಯಾವಾಗ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ನೀಟ್ ತರ ಪ್ರಶ್ನೆ ಪತ್ರಿಕೆ ಹಗರಣಗಳಾಗಿದ್ದಾವೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ PSI ನೇಮಕಾತಿ ಹಗರಣ ಆಯ್ತು. ಅದರಲ್ಲಿ ಒಬ್ಬ IG ದರ್ಜೆ ಅಧಿಕಾರಿನೇ ಇವತ್ತ 1 ವರ್ಷಾನಗಟ್ಲೆ ಜೈಲ್ದಲ್ಲಿದ್ರು. ಇವೆಲ್ಲ ಮುಚ್ಚಿ ಆಮೇಲೆ ನೇತೃತ್ವ ಯಾರು ವಹಿಸಿದ್ದಾರೆ? ವಿಜೇಂದ್ರನ್ ಅಂತ ಒಬ್ಬ ಏನು ಬಿಜೆಪಿ ಅಧ್ಯಕ್ಷ ಇದ್ದಾರೆ. ಅವರು ಭ್ರಷ್ಟಾಚಾರದ ಕೂಸೆ ಅವರು. ಅವ್ರ ಅಪ್ಪ ಪಿತಾಮಹ, ಅವ್ರ ತಂದೆ ಅಧಿಕಾರದಲ್ಲಿದ್ದಾಗ DD ಮುಖಾಂತರ ಲಂಚ್ ಸ್ವೀಕರಿಸಿ ಜೈಲಿಗೆ ಹೋದಂತ ಒಬ್ಬ ವ್ಯಕ್ತಿಯ ಮಗ. ಅವರು ಸಹಿತ ಭ್ರಷ್ಟಾಚಾರದಿಂದ ಅವ್ರ ತಂದೆ ಅಧಿಕಾರ ಕಳ್ಕೊಳ್ಳೋಕೆ ಕಾರಣೀಭೂತವಾದಂತ ವಿಜೇಂದ್ರ ಇವತ್ತು ಇದ್ರ ನೇತೃತ್ವ ವಹಿಸ್ತಾ ಇದ್ದಾರೆ. ಅಲ್ಲಿಯೂ ಸಹಿತ JDS ಮತ್ತು ಇವ್ರೇನ್ ಜಂಟಿಯಾಗಿ ಮಾಡ್ತಾ ಇದ್ದಾರೆ, ಅದು ಹತ್ತು ಕರೆದು ಜಂಟಿಯಾಗಿ ಮಾಡ್ತಾ ಇದ್ದಾರೆ. ಅವ್ರು ಅಲ್ಲ, ಇವ್ರು ಬಾ, ಅವ್ರು ಬಿಡೆ, ಇದು ಮಾಡಿ ಮಾಡ್ತಾ ಇದ್ದಾರೆ. ಅವರು ಅಲ್ಲಿನೂ ಏಕತೆ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ನೀವು ಭ್ರಷ್ಟ ಇದ್ದೀರಿ ಅಂತ ಹೇಳಿ ಬಿಜೆಪಿ ಅವರು ಇವತ್ತು ಹೇಳ್ತಾ ಇದ್ದಾರೆ.
ಇವತ್ತು ನಮ್ಮ ಮರಗರದ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೀವು ಭ್ರಷ್ಟಾಚಾರಿಗಳಿದ್ದೀರಿ, ನೀವೇ ಪಾದಯಾತ್ರೆ ಮಾಡ್ತಿರ್ತೀವಿ ಅಂತ ಹೇಳಿದಾರೆ. ಇದಕ್ಕೆ ಸ್ಪಷ್ಟನೆ ಕೊಡಬೇಕಾಗಿತ್ತು. ಇನ್ನ ಮೂಡಾ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮೈಸೂರಿಗೆ, ಅದ್ರ ಬಗ್ಗೆ ಹೇಳ್ಬೇಕಾದ್ರ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇಲ್ಲಾಗೆ ಇದು ಅವ್ರ ಪತ್ನಿಯವರ ಹೆಸರಿಗೆ ಕೊಡ್ತಕ್ಕಂತ ಪ್ಲಾಟ್ಗಳು ಕೊಡ್ತುಗಳು ವ್ಯವಹಾರ 50-50 ಕೊಡ್ಬೇಕಂತ ಹೇಳಿ ಬಿಜೆಪಿ ವಿರುದ್ಧಾಗಿ ಏನು ಕಾನೂನು ಮಾಡಿದ್ದಾರೆ. ಅದೇ ಕಾನೂನು ಪ್ರಕಾರ ಸಿದ್ದರಾಮಯ್ಯ ಅವರ ಧರ್ಮ ಪತ್ನಿಯವರಿಗೆ ಅದು ಬಳವಳಿ ಬಂದಿದ್ದು ಯಾರಿಂದ, ಅವ್ರ ಸಹೋದರ ಕಡೆಯಿಂದ ಅವ್ರು ಬಂದದಂತ ಒಂದು ಆಸ್ತಿಗೆ ಅದು ಹೌಸಿಂಗ್ ಬೋರ್ಡ್ ಮೂಡಾದವರು ಸ್ವಾಧೀನಪಡಿಸಿಕೊಂಡು ಅದ್ರ ಬದಲಿ ಇವರಿಗೆ 50-50 ಅನುಪಾತದಲ್ಲಿ ಪ್ಲಾಟ್ ಕೊಟ್ಟಿದ್ದಾರೆ. ಅದು ಹಗರಣ ಅಂತ ಹೇಳಿ ಇವರು ಟ್ರೀಟ್ ಮಾಡ್ತಿದ್ದಾರೆ. ಅವಾಗ ಸಿದ್ದರಾಮಯ್ಯನವರು ಅಧಿಕಾರದಾಗಿರ್ಲಿಲ್ಲ, ಅವರು ಯಾವುದೇ ಕಡತಗಳಿಗೆ ಸಂಬಂಧಪಟ್ಟಿಲ್ಲ. ಸಿದ್ದರಾಮಯ್ಯನವರಿಗೂ ಆ ಪ್ರಕರಣಕ್ಕೂ ಬಿಜೆಪಿ ಅವರೇ ಕೊಟ್ಟಿದ್ದು, ಆ ಕಡತಗಳಿಗೆ ಸಂಬಂಧಪಟ್ಟಿಲ್ಲ. ಅದು ಅಲಾಟ್ಮೆಂಟ್ ಆಗಿದ್ದು ಬಿಜೆಪಿ ಅಧಿಕಾರದ ಅವಧಿಯಲ್ಲಿ. ಮೂಡಾಧ್ಯಕ್ಷರು ಬಿಜೆಪಿ ಇದ್ರು, ರಾಜ್ಯದಲ್ಲಿ ಸರ್ಕಾರ ಬಿಜೆಪಿ ಇರ್ತಿತ್ತು. ಇದೆಲ್ಲದರ ಬಗ್ಗೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲಾ ವಿವರಣೆ ಕೊಟ್ಟಿದ್ದಾರೆ ಪತ್ರಿಕೆಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ. ಆದ್ರೆ ಇವತ್ತಿಗೂ ಇವ್ರ ಮೇಲೆ ಏನು ಆರೋಪ ಇದಾವಲ್ಲ, ದೇವೇಗೌಡರ ಕುಟುಂಬಕ್ಕೆ ಮತ್ತು ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಅಲ್ಲಿ ಬಿಜೆಪಿ ಅವರು ಪ್ಲಾಟ್ಗಳು ಪಡೆದಿದ್ದು, ಬಿಜೆಪಿ ಜೆಡಿಎಸ್ ಅವರು ಪ್ಲಾಟ್ಗಳು ಪಡೆದಿದ್ದ ಬಗ್ಗೆ ವಿವರಣೆ ಕೊಡಕ್ಕೆ ರೆಡಿ ಇಲ್ಲ ಇವತ್ತಿಗೆ. ಇವರು ಸುಮಾರು 15 ದಿವಸಗಳ ಕಾಲ ಮಾಧ್ಯಮಗಳಲ್ಲಿ ಇದು ಚರ್ಚೆ ನಡೀತಾ ಇದೆ. ಇವತ್ತಿಗೂ ಒಬ್ಬ ಸಮರ್ಥವಾದ ವ್ಯಕ್ತಿ ಬಂದು ಮಾಧ್ಯಮಗಳ ಮುಂದೆ ನಾವು ಪ್ಲಾಟ್ಗಳು ನಿಯಮದಿಂದ ತಗೊಂಡಿವಿ, ನಾವು ಭ್ರಷ್ಟಾಚಾರ ಮಾಡಿಲ್ಲ, ನಾವು ಯಾವುದೇ ಅಧಿಕಾರ ದುರುಪಯೋಗ ಮಾಡಿಲ್ಲ ಅಂತ ಹೇಳಿ ಹೇಳಕ್ ರೆಡಿ ಇಲ್ಲ. ಯಾಕಂದ್ರೆ ಇವತ್ತಿನ ತನಕ ಉದಾಹರಣೆ ಕೊಡಕ್ ಸಾಧ್ಯ ಇಲ್ಲ. ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೂ ಹಗರಣವನ್ನ ಭೂ ವ್ಯವಹಾರನ್ನ ಮಾಡಕ್ ಚಾಲು ಮಾಡಿದವರೇ ಕುಮಾರಸ್ವಾಮಿ ಅವರು. ಅವ್ರು ಇವತ್ತ ಇದ್ರ ಬಗ್ಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಾಚಿಕೆಗೇಡಿನ ಸಂಗತಿ. ಇನ್ನ ದೇವೇಗೌಡರು ಸುಮಾರು ದೇವೇಗೌಡರ ಕುಟುಂಬ ಅಲ್ಲಿ ಸುಮಾರು 40 ಪ್ಲಾಟ್ಗಳನ್ನು ಪಡೆದಾರ ಅಂತ ಹೇಳಿ ಎಲ್ಲ ಬಹಿರಂಗಪಡಿಸಿದ್ದಾರೆ. ಇನ್ನ ಭೋವಿ ನಿಗಮದಲ್ಲಿ ಬೇರೆ ಬೇರೆ ನಿಗಮಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಹಗರಣಗಳು ನಡೆದಿದ್ದಾವ, ಅದ್ರ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಇವತ್ತಿಗೆ ಸುಮಾರು 15 ದಿವಸಗಳಿಂದ ಸಿದ್ದರಾಮಯ್ಯನವರು ಮತ್ತು ಅವ್ರ ಸಂಪುಟದ ಸದಸ್ಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರು ವಿವರಣೆಗಳು ಕೊಡ್ತಾ ಇದ್ದಾರೆ. ಪತ್ರಿಕೆಗಳ ಮುಖಾಂತರ ಕೊಟ್ಟಿದ್ದಾರೆ, ಟಿವಿ ಮುಖಾಂತರ ಕೊಟ್ಟಿದ್ದಾರೆ, ಸಂದರ್ಶನಗಳಲ್ಲಿ ಕೊಟ್ಟಿದ್ದಾರೆ. ಕಾಯ್ದೆಶೀರಿ ಎಲ್ಲಾ ಫೈಲ್ಗಳು, ಎಲ್ಲಾ ಕಡತಗಳು ಪ್ರದರ್ಶನ ಮಾಡಿದ್ದಾರೆ. ಆದ್ರೂ ಇವತ್ತಿನ ತನ ಅವ್ರ ಅಧಿಕಾರದಲ್ಲಿ ಆದಂತಹ ಹಗರಣಗಳ ಬಗ್ಗೆ ಇವ್ರು ಹೇಳಕ್ ತಯಾರಿಲ್ಲ ಏನೋ. ಯಾಕಂತ ಕೇಳಿದ್ರೆ ಇವ್ರು ಕೇವಲ ಸಿದ್ದರಾಮಯ್ಯನವರ ಮೇಲೆ ಕಳಂಕ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಯಾವುದೇ ಆರೋಪಗಳ ಬಗ್ಗೆ ಅವರು ಸ್ಪಷ್ಟನೆ ಇಲ್ಲ ಅವ್ರ ಕಡೆ. ಇನ್ನ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಎಷ್ಟು ಹಗರಣಗಳು ಮಾಡಿದ್ದಾರೆ. ಬೊಮ್ಮಾಯಿಯವರಿದ್ದಾಗ 40,000 ಎಕರೆ ಭೂಮಿ ಬೆಂಗಳೂರಿನ ಸುತ್ತಮುತ್ತ ಇದ್ದಂತ ಸರ್ಕಾರಿ ಭೂಮಿ ಈ ಬಿಜೆಪಿ ಅವರು ತಮ್ಗೆ ಯಾರ್ಯಾರು ಬೇಕು ಅವ್ರಿಗೆ ಅಲಾಟ್ ಮಾಡಿದ್ದಾರೆ. ಇವತ್ತಿಗೆ ಇದೆಲ್ಲ ಬಹಿರಂಗಪಡಿಸ್ಬೇಕು, ಅವರು ಬಹಿರಂಗಪಡಿಸ್ಬೇಕು. ಇದ್ರ ಬಗ್ಗೆ ಸಮರ್ಥವಾಗಿ ತನಿಖೆನೂ ಮಾಡ್ಬೇಕಂತ ಹೇಳಿ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಇವತ್ತು. ಯಾಕಂತ ಕೇಳಿದ್ರೆ ಇವರು ಅದ್ರ ಬಗ್ಗೆ ಒಂದು ಸಂಭಾಯಿತತನ ಅಥವಾ ಒಂದು ಅದ್ರ ಬಗ್ಗೆ ಯಾವುದೇ ಬೇಡಪ್ಪ, ನಾವು ಒಳ್ಳೆ ಆಡಳಿತ ಮಾಡೋನು, ಆ ಹಗರಣ ಈ ಹಗರಣ ಅನ್ನೋದು ಬೇಡ, ಯಾರ ಮೇಲೆ ಏನ್ ನಾವು ಟೀಕೆ ಟಿಪ್ಪಣಿ ಮಾಡೋದು ಬೇಡ, ನಾವು ಆಡಳಿತ ಕಡೆ ಗಮನ ಕೊಡೋನು, ಅಭಿವೃದ್ಧಿ ಕಡೆ ಗಮನ ಕೊಡೋನು ಅಂತ ಹೇಳಿ ಇವ್ರು ಏನ್ ಮಾಡ್ತಾ ಇದ್ದಾರೆ. ಅದರದೇ ಪರಿಣಾಮ ಇದು. ಇವ್ರು ಎದ್ದು ಕೂತಾರೆ ಇವತ್ತ. ಅದಕ್ಕೆ ಇವರು ಯಾರ್ಯಾರು ಏನ್ ಹಗರಣ ಮಾಡಿದ್ದಾರೆ ಅದಕ್ಕೂ ಮಟ್ಟ ಹಾಕಲಿಕ್ಕೆ ಇವರು ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ಬೇಕು, ದಿಟ್ಟ ಕ್ರಮ ತಗೋಬೇಕು ಅಂತ ಹೇಳುತ್ತಾ, ಇನ್ನೊಂದು ವಿಷಯ, ಯಾವಾಗ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದಾರೆ, ಆದೇಶ ಮಾಡಿದ ಮೇಲೆ ಒಬ್ಬ ಅಬ್ರಾಹ್ಮನ್ ಅಂತ ಒಬ್ಬ ವ್ಯಕ್ತಿ ಅದಕ್ಕೊಂದು ಕೇಸಿಗೆ ಪರ್ಮಿಷನ್ ಕೇಳ್ತಾನಂದ್ರೆ ಆಲ್ರೆಡಿ ನ್ಯಾಯಾಂಗ ತನಿಖೆ ನಡೆದ. ನ್ಯಾಯಾಂಗ ತನಿಖೆ ಅಂದ್ರೆ ಕೋರ್ಟೇ ಅದು, ಅದೇನು ಸಾಮಾನ್ಯ ಅಲ್ಲ. ಒಬ್ಬ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಸಮರ್ಥವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ನಡೆದಾಗಲೂ ಮತ್ತೆ ಇನ್ನೊಬ್ಬ ಕೇಸ್ ಮಾಡ್ತಂದ್ರೆ ಅರ್ಥ ಏನದಕ್ಕೆ? ಆಮೇಲೆ ಅಬ್ರಾಹ್ಮನ್ ಅಂತ ಒಬ್ಬ ವ್ಯಕ್ತಿ ಬಂದು ರಾಜ್ಯದ ರಾಜ್ಯಪಾಲರಿಗೆ ಒಂದು ಮನವಿ ಕೊಡ್ತಾನೆ, ನನಗ ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ ಅಂತ ಹೇಳಿ. 200 ಪುಟದೊಂದು ಫೈಲ್ ಕೊಡ್ತಾನವ. 200 ಪುಟದ ಫೈಲ್ ಯಾವಾಗ ಓದಿದ್ರು ಕೇವಲ 1 ತಾಸಿನ ನೋಟಿಸ್ ಹೋಗ್ತದೆ. ಅಬ್ರಾಹ್ಮನ್ ಕಡೆಯಿಂದ ಇವರು ಸ್ವೀಕಾರ ಮಾಡ್ತಾರೆ. ದೂರ ಸ್ವೀಕಾರ ಮಾಡಿದ ತಕ್ಷಣನೇ ಅವನಿಗೆ 1 ತಾಸು 2 ತಾಸಿನಿಗೆ ನೋಟಿಸ್ ಸಿದ್ದರಾಮಯ್ಯನವರು ಕೊಡ್ತಾರೆ. ಇವರು ಸುಮಾರು ವಿವರಣೆಗಳನ್ನು ಕೊಟ್ಟು ಬಂದಿದ್ದಾರೆ. ಅದಕ್ಕಿಂತ ಮೊದಲ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಸಂಪುಟ ಸದಸ್ಯರು ಕೊಟ್ಟು ಬಂದಿದ್ದಾರೆ. ಅದರ ಬಗ್ಗೆ ಗಮನ ಹರಿಸಕ್ಕೆ ತಯಾರಿಲ್ಲ ಅವರು. ಗವರ್ನರು ಬಿಜೆಪಿ ಯಾವಾಗ ಇಲ್ಲಿ ಬಂದಿದೆ ದೇಶದಲ್ಲಿ ಗವರ್ನರ್ಗಳ ಮುಖಾಂತರ ಬೇರೆ ಪಕ್ಷದ ಸರ್ಕಾರಗಳನ್ನು ಅಸ್ಥಿರಗೊಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ಅವ್ರು ಏನಂದ್ರೆ ಯಾರ್ಯಾರು ಗವರ್ನರ್ಗಳು ಇಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷ ಸರ್ಕಾರಗಳಿದಾವೆ, ಬಿಜೆಪಿಯೇತರ ಸರ್ಕಾರಗಳಿದಾವೆ, ಯಾರ್ಯಾರು ಅವ್ರಿಗೆ ಕಿರಿಕಿರಿ ಕೊಡ್ತಾರ, ಯಾರು ಅಸಂವಿಧಾನಿಕವಾಗಿ ನಡ್ಕೊಳ್ತಾರೆ, ಅವ್ರಿಗೆ ಒಳ್ಳೆ ಹುದ್ದೆ ಕೊಡ್ತಾರ. ಅದ್ರ ಉದಾಹರಣೆ ಏನಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಗವರ್ನರ್ ಇದ್ರು ಜಗದೀಪ್ ಧನಕರನ್ ಅಂತವ್ರು. ಅವ್ರಿಗೆ ಅಲ್ಲಿ ಬಹಳ ಕೀಟಲೆ ಕೊಟ್ರು ಅವರು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ. ಅವರಿಗೆ ಉಪರಾಷ್ಟ್ರಪತಿ ಮಾಡಿದ್ರು.
ಇದೇ ತರ ಯಾರ್ಯಾರು ಅವರು ಕ್ರಿಮಿನಲ್ಗಳಿದಾರ, ಯಾರ್ಯಾರು ಇದು ಅದಾರ ಅಂತವ್ರಿಗೆ ತಂತಂದು ಅವ್ರು ದೊಡ್ಡ ದೊಡ್ಡ ಹುದ್ದೆಗಳು ಕೊಡ್ತಾರ. ಅವ್ರು ಕ್ರಿಮಿನಲ್ ಅಂದ್ರೆ ನಾ ಕ್ರಿಮಿನಲ್ ಅಂತ ಹೇಳ್ತಾ ಇಲ್ಲ, ಯಾರ್ಯಾರು ಅಸಂವಿಧಾನಿಕ ನಡೀತಾರೆ, ಯಾರು ಅಸಂವಿಧಾನಿಕವಾಗಿ ತಮ್ಮ ರಾಜಭವನದ ಅಧಿಕಾರವನ್ನು ದುರುಪಯೋಗ ಪಡಿಸ್ತಾರೆ, ಅವ್ರಿಗೆ ತಂತಂದು ದೊಡ್ಡ ಹುದ್ದೆ ಕೊಡ್ತಾರ. ಅದಕ್ಕೆ ಈ ಗವರ್ನರ್ಗೂ ಸಹಿತ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಇವ್ರ ಮುಖಾಂತರ ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಬೇಕು. ಇದು ಹಿಂದುಳಿದ ಒಬ್ಬ ನಾಯಕ. ಇವತ್ತು ಇಡೀ ರಾಷ್ಟ್ರದಲ್ಲಿ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಏನಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಇಡೀ ರಾಷ್ಟ್ರದಲ್ಲಿ ಜನಪರ ನಾಯಕ, ಸಾಮಾಜಿಕ ನ್ಯಾಯ, ಸಂವಿಧಾನಬದ್ಧವಾಗಿ ಆಡಳಿತ ಮಾಡತಂತ ಒಬ್ಬ ಮುಖ್ಯಮಂತ್ರಿ ಇವತ್ತು ಯಾರಾದ್ರೂ ಇದ್ದ ಅದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ವಾಜಪೇಯಿ ಇವರಿಗೆ, ಮೋದಿ ಅವರಿಗೆ ಮತ್ತು ಬಿಜೆಪಿ ಅವರಿಗೆ ಸಿಂಹ ಸ್ವಪ್ನಾಗಿದ್ದಾರೆ. ಅವರು ಯಾವಾಗ ಇವ್ರಿಗೆ ಇಳಿಸ್ಬೇಕು ಅನ್ನಂತ ಪ್ರಯತ್ನ ನಡೆದದು ಅವ್ರಿಗೆ. ಇದಕ್ಕೆ ಅವಕಾಶ ಕೊಡಬಾರದು ರಾಜ್ಯದ ಜನತೆ. ಇಡೀ ರಾಜ್ಯದ ಜನತೆ ಸಂವಿಧಾನಬದ್ಧವಾಗಿ 137 ಜನರನ್ನ ಆರಿಸಿ ಕಳಿಸಿ ಇವತ್ತು ಸುಭದ್ರ ಸರ್ಕಾರ ಕೊಟ್ಟಿದ್ದಾರೆ. ಅಂತ ಸರ್ಕಾರ ಒಂದು ವೇಳೆ ಇವ್ರು ಏನ್ರಿ ಅಭದ್ರ ಮಾಡಕ್ ಹೋದ್ರ ಇದು ಸಂವಿಧಾನಕ್ಕೆ ಅಪಮಾನ, ರಾಜ್ಯದ ಜನತೆಗೆ ಅಪಮಾನ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳ್ತೇನೆ. ಅದಕ್ಕೆ ನಾವು ದಿನಾಂಕ 6ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಸಿದ್ದೇಶ್ವರ ಗುಡಿಯಿಂದ ಬೃಹತ್ ರ್ಯಾಲಿ ಮುಖಾಂತರ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡ್ತೀವಿ. ಅಲ್ಲಿಂದ ಪ್ರಾರಂಭವಾದ ರ್ಯಾಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಬಂದು ಸಮಾವೇಶಗೊಂಡು ಅಲ್ಲಿ ನಮ್ಮ ನಾಯಕರುಗಳು ಮಾತನಾಡ್ತಾರೆ ಮತ್ತು ಸಿದ್ದರಾಮಯ್ಯನವರು ಬೆಂಬಲಿಸ್ತಾರೆ. ಅದಕ್ಕೆ ನಾವು ಇವತ್ತು ತಮ್ಮ ಮುಖಾಂತರ ಈ ವಿಚಾರಗಳನ್ನು ತಮ್ಮ ಮುಂದಿಡ್ತಾ ಇದ್ದೀವಿ. ಶಿವಪ್ಪ ಸಾಲ್ಗಲ್ ಏನು ಈ ರಾಜ್ಯ ಕಂಡ ದಿವಂಗತ ದೇವರಾಜ ಅರಸು ಅವರ ನಂತರ ಸಂವಿಧಾನಬದ್ಧವಾಗಿ ಸಂವಿಧಾನ ಆಶೆಯನ್ನ ಈಡೇರಿಸುವಲ್ಲಿ ಬಹಳ ಮನಸ್ಸು, ಇಚ್ಛಾ ಅಷ್ಟೇ ಸ್ವಚ್ಛತೆಯಿಂದ ನಿಷ್ಕಳಂಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಂದು ನ್ಯಾಯವನ್ನು ಕೊಡುತ್ತಾ ಸುಭದ್ರವಾದ ಸರ್ಕಾರವನ್ನ ರಚಿಸಿ ಅಪಾರ 135 MLA ಹೊಂದಿದಂತ ಯಾವುದೇ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಅವರ ನೇತೃತ್ವದಲ್ಲಿ ಬಂದಿದ್ರೆ ಅವರೇ ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಅಂತ ಹೇಳ್ಬೋದು. ಬಂಧುಗಳೇ, ಇವತ್ತು ಏನು ಅವ್ರ ಮೇಲೆ ಬಂದಂತ ಆಪಾದನೆಗಳಿವೆ, ಇವೆಲ್ಲ ಆಪಾದನೆಗಳು ಬಹಳ ಮುಜುಗುರಿಕೆ ಒಳಗಾಗಿದೆ. ಕೇವಲ ನಾವು ಅವರ ಬೆಂಬಲಿಗರು, ಕಾಂಗ್ರೆಸ್ನವರು, ಹಿಂದೂ ವರ್ಗದವರು ಅಷ್ಟೇ ಅಲ್ಲ, ಇವತ್ತು ಬಿಜೆಪಿಯವರು ಸಹಿತ ಇದನ್ನ ಅಲ್ಲಗಳಿತಾರೆ. ಸಿದ್ದರಾಮಯ್ಯ ಸಾಹೇಬರು ಈ ರೀತಿ ಮಾಡೋರಲ್ಲ, ಇದು ಏನೋ ರಾಜಕೀಯ ಪಿತೂರಿ ಇದೆ, ಇದು ಮಾಡಿದ್ದಾರೆ. ಅವರು ಒಬ್ಬ ನಿಷ್ಕಳಂಕವಾದಂತ ರಾಜಕೀಯ ವ್ಯಕ್ತಿತ್ವ ಉಳ್ಳಂತ ಮನುಷ್ಯರು, ಅವರು ಎಲ್ಲ ಕಳಕಳಿ ಉಳ್ಳಂತ ಮನುಷ್ಯರು, ಇಂಥದ್ದು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಸಹಿತ ಇವತ್ತೇನು ಅವ್ರ ಮೇಲೆ ಬಂದಂತ ಕಳಂಕ ಇದೆ, ಅದು ಯಾವುದೇ ಅವರ ಜೀವನದಲ್ಲಿ ಒಂದು ಸಣ್ಣ ಬ್ಲಾಕ್ ಸ್ಪಾಟ್ ಇಲ್ಲ. ಅಂತದ್ದು ಏನಾದ್ರೂ ಮಾಡಿ ಅವರಿಗೆ ಒಂದು ಮಾಡ್ಬೇಕಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ. ಇವರಿಗೆ ನಾವೆಲ್ಲ ರಾಜ್ಯದ ವಿವಿಧ ಸಂಘ ಸಂಸ್ಥೆ ಅಷ್ಟೇ ಅಲ್ಲ, ಎಲ್ಲ ವರ್ಗದವರು, ಸಮಾನ ಮನಸ್ಕರು ಈ ಒಂದು ಘಟನೆಯನ್ನ ಖಂಡಿಸಲೇಬೇಕಾಗ್ತದೆ. ಯಾರಲ್ಲಿ ಮನುಷ್ಯತ್ವ ಇದೆ, ಒಂದು ಸುಳ್ಳು ಒಂದು ನಿಜ ಎಂಬುದು ಅರ್ಥ ಆಗ್ತೆ, ಅವ್ರು ಕಂಪಲ್ಸರಿ ಆಗಿ ಇದನ್ನ ಖಂಡಿಸ್ಬೇಕಾಗುತ್ತೆ. ಇವತ್ತು ಬಂಧುಗಳೇ, ಕೇವಲ ಇವರು ಹಿಂದೂ ವರ್ಗದ ಒಬ್ಬ ನಾಯಕರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ ಅಂತೇಳಿ ಏನಾದರೂ ಪಿತೂರಿ ಮಾಡ್ತಿದ್ರೆ ಮುಂಬರುವ ದಿನಮಾನಗಳಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಇನ್ನುಳಿದ ಧರ್ಮದಲ್ಲಿ ಜಾತಿಯಲ್ಲಿದ್ದಂತ ಸಮಾನ ಮನಸ್ಕರನ್ನ ಎಲ್ಲರೂ ಕೂಡ್ಕೊಂಡು ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇದು ಕೇವಲ ನಾವು ನೆಪ ಮಾತ್ರಕ್ಕೆ ಇವುದು ಬೆಂಬಲ ಆಗ್ತಿಲ್ಲ. ನಮ್ಮ ಹೋರಾಟ ಏನಿದೆ, ಹಸಿವಿನಿಂದ ಬಂದಂತ ನಮ್ಮ ಹೈಂದ ವರ್ಗ ಏನು ಒಂದು ಸಾಮಾಜಿಕ ನ್ಯಾಯದಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ, ಇವತ್ತು ಅದನ್ನು ಸಹಿಸಿಕೊಳ್ಳುವಂತ ಮನುವಾದಿಗಳು, ಇವತ್ತೇನು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಅಪಾದನೆ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ತಕ್ಕ ಪಾಠ ಕಲಿಸಲೇಬೇಕಾಗುತ್ತೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪೂರ್ಣವಾದ ಒಂದು ಸಂವಿಧಾನದ ಆಶೆಯನ್ನು ಈಡೇರಿಸುವಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ಬೇಕು, ಹೆಣ್ಮಕ್ಳಿಗೆ ಸಮಾನವಾದ ಹಕ್ಕು ಕೊಡುವಲ್ಲಿ, ಅವರಿಗೆ ಸಮಾನವಾಗಿ ನೋಡುವಲ್ಲಿ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ಇತರೆ ಲಿಂಗಾಯತ ಸಮಾಜದವರು ಸಹಿತ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಂದು ನ್ಯಾಯ ಕೊಡ್ತಾ ಇದ್ದಾರೆ. ಇದು ಸಹಿಸ್ತಾ ಆಗೋದಿಲ್ಲ. ಇದು ಏನು ನಮ್ಮ ರಾಜ್ಯ ದೇಶದ ಪ್ರಧಾನ ಮಂತ್ರಿಗಳಿದ್ದಾರೆ ಮೋದಿಯವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಇಡೀ ದೇಶವೇ ಸಿದ್ದರಾಮಯ್ಯ ಸಾಹೇಬರನ್ನ ಕೊಂಡಾಡ್ತಾ ಇದೆ. ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಈಗ ನಾವೆಲ್ಲ ರಾಜ್ಯದವರು ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಅವರೊಬ್ಬ ಮುಂದಿನ ದಿನಮಾನಗಳಲ್ಲಿ ಪ್ರಧಾನ ಮಂತ್ರಿ ಆಗ್ಬೇಕು, ಇಂಥವ್ರ ನಾಯಕ ಸಿಕ್ಕರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಅನ್ನುವ ನಿಟ್ಟಿನಲ್ಲಿ ಇದ್ದಾಗ ಇವತ್ತು ಅವ್ರ ಮೇಲೆ ಬಂದಂತ ಏನು ನೋಡ್ರಿ, ವಿಶೇಷವಾಗಿ ಹೇಳ್ತಾರೆ, ಅದು ಮೂಲ ಇದು ದಲಿತರ ಜಮೀನಿತ್ತು ಅಂದ್ರೆ ಇದ್ರ ಅರ್ಥ ಏನು, ದಲಿತರನ್ನೇ ಎತ್ತು ಕಟ್ಟಬೇಕು. ಇದೆಲ್ಲ ಸುಳ್ಳು. ಆ ಕಡತವನ್ನ ಈಗಾಗಲೇ
ಎಲ್ಲಾ ಪರಾಮರ್ಶೆ ಮಾಡಿದ್ದಾರೆ, ಎಲ್ಲಾ ಸಂಘ ಸಂಸ್ಥೆ ಎಲ್ಲಾ ಸಮಾಜದವರು. ಈಗ ಅದು ಏನಿದೆ ಅಂದ್ರೆ ಅದು ಈಗ ಮಾಡಿದಂತ ಅಪವಾದನೆ ಸತ್ಯಕ್ಕೆ ದೂರವಾದಂತದ್ದು. ಅದಕ್ಕೆ ನಾವು ಯಾರು ನಂಬಿಕೆ ಇಲ್ಲ. ಇದು ರಾಜ್ಯಪಾಲರು ಏನಿದೆ ಅಂದ್ರೆ ಪ್ರಧಾನ ಮಂತ್ರಿಗಳ ಕೈಗೊಂಬೆಯಾಗಿ, ಇದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ಲಿಕ್ಕೆ ಅವರು ಪಿತೂರಿ ಮಾಡ್ತಾ ಇದ್ದಾರೆ. ಅವರಂತೆ ಇವ್ರು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರನ್ನ ರಾಜ್ಯಪಾಲರು ಮಾಡಿ ಇಲ್ಲಿ ಕಳಿಸಿದ್ದಾರೆ. ಆದ್ರೆ ಕಾನೂನನ್ನ ಧಿಕ್ಕರಿಸಿ ಮಾಡುವಂತದ್ದು ಅಷ್ಟು ಸುಲಭಿಲ್ಲ. ಇನ್ನೂ ಆದ್ರೆ ಹೇಳ್ತಾ ಇದ್ದೇವೆ, ಒಂದು ವೇಳೆ ಏನಾದ್ರೂ ರಾಜ್ಯಪಾಲರು ನಿರ್ಣಯವನ್ನ ತೆಗೆದುಕೊಂಡ್ರೆ ಆ ಕೇಂದ್ರ ಸರ್ಕಾರದ ಒಂದು ನಡತೆ ಅಂತ ಏನಾದ್ರೂ ಅವರ ಅಣತೆಯಂತೆ ಏನಾದ್ರೂ ನಿರ್ಧಾರ ತೆಗೆದುಕೊಂಡ್ರೆ ನಾವು ರಾಜ್ಯಪಾಲರ ಒಂದು ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕುವಂತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಆ ಮುಂದಿನ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟು, ನಾಳೆ 6 ತಾರೀಕಿನ ದಿನ ನಾವೆಲ್ಲರೂ ದಲಿತ ಸಂಘಟನೆಗಳು, ವಿವಿಧ ಎಲ್ಲ ಸಂಘಟನೆಗಳು, ಹಿಂದುಳಿದ ಸಂಘಟನೆಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಹಿಂದುಳಿದ ಸಮಾನ ಮನಸ್ಕರು, ಅಭಿಮಾನಿಗಳು ಎಲ್ಲರೂ ಅಲ್ಲಿ ಭಾಗವಹಿಸಿ ಆ ಒಂದು ಹೋರಾಟವನ್ನ ಯಶಸ್ವಿಗೊಳಿಸಬೇಕು. ಸಿದ್ದರಾಮಯ್ಯ ಸಾಹೇಬರನ್ನ ಅವ್ರನ್ನ ಏನಿದು ಅವ್ರ ಮೇಲೆ ಬಂದಂತ ಕಪ್ಪು ಚುಕ್ಕೆ ಇದನ್ನೆಲ್ಲ ನಾವು ಖಂಡಿಸ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಲೋಣಿ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಕಳೆದ ಚುನಾವಣೆಯ ನಮ್ಮ ಪರಾಜಿತ ಅಭ್ಯರ್ಥಿ ನಾಯಕರು ಆದಂತ ಕಾಂಗ್ರೆಸ್ ಮುಖಂಡರಾದಂತ ಅಬ್ದುಲ್ ಹಮೀದ್ ಮುಸ್ಲಿಂ ಸಾಹೇಬರು ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಅಹಿಂದ ಘಟಕದ ಮುಖಂಡರಾದಂತ ಕೆಪಿಸಿಸಿ ವಕ್ತಾರರಾದಂತ ಎಸ್.ಎಂ. ಪಳ್ಳ ಗಣ್ಯರವರು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ನ್ಯಾಯವಾದಿಗಳು, ಮಾಜಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಸುಭಾಷ್ ಚಾಯಗೋಳ ಸಾಹೇಬರಿದ್ದಾರೆ. ನಮ್ಮ ರಾಜ್ಯ ಕನ್ನಡ ರಕ್ಷಣಾ ಹೋರಾಟದ ಮುಂಚೂಣಿ ಘಟಕದ ನಾಯಕ ಅಂತ MC ಮುಲ್ಲಾ ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತ ಗಂಗಾಧರ್ ಸಂಬಣ್ಣಿ ಅವರು ಕೂಡ ಇವತ್ತಿನ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ಅವರು ಹೊರ್ತಿ ಸಾಹೇಬರು ಕೂಡ ಇವತ್ತಿನ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಹೋರಾಟಗಾರರು ಆತ್ಮೀಯರಂತ ಅಡಿಯಪ್ಪಣ್ಣ ಸಾಲ್ಗಲ್ ಅವರು ಇದ್ದಾರೆ. ಮತ್ತೋರ್ವ ಹಿರಿಯ ಹೋರಾಟಗಾರರು, ಯುವ ಮಿತ್ರರಾದಂತ ನಮ್ಮ ಶಿವಾಜಿ ಅಣ್ಣ ಮೆಟ್ಗಾರ್ ಅವರಿದ್ದಾರೆ. ನಮ್ಮ ಡಾಕ್ಟರ್ ಪಾಟೀಲ್ ಇದ್ದಾರೆ, ರವಿ ಬಿರಾದ್ ಅವರು, ಅದೇ ರೀತಿ ರವಿ ಕಿತ್ತೂರ್ ಅವರು ಕೂಡ ಇದ್ದಾರೆ. ಮತ್ತು ನಮ್ಮ DSS ನ ನಾಯಕರು, ಹೋರಾಟಗಾರರಾದಂತ ವಕೀಲರಾದಂತ ನಾಗರಾಜ್ ಲಂಬು ಅವರು, ಅಕ್ರಮಣ್ಣ ಮಾಶಾಳ್ಕರ್ ಅವರು, ಯುವ ನಾಯಕರಂತ ಫಯಾಜ್ ಕಲಾದಗಿ ಅವರು, ಮತ್ ನಮ್ಮ ಮಹಾದೇವ್ ರೌಜಿ ಅಣ್ಣ ಅವರು, ಈಗ ಮಲ್ಲು ಬಿದ್ರಿ ಅವರು, JDS ಅಧ್ಯಕ್ಷರಾದಂತ ಮುಗ್ಬಿಲ್ ಅವರು, JDS ಪಕ್ಷವನ್ನು ತೊರೆದು ಮುಗ್ಬಿಲ್ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ. ಸರ್ ಸ್ವಲ್ಪ ಕ್ಯಾಮ್ರಾ ಈ ಕಡೆ ತಿರುಗಿಸಿ. ಇವತ್ತು ಒಳ್ಳೆ ಎಲೆಕ್ಷನ್ ಇವತ್ತು JDS ಅವರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾರೆ, ಒಂದ್ ಕಡೆ ಈ ಕಡೆ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ರಾಜ್ಯದ ಚಾಲದಾರಿ ಇವರು ನಮ್ಮ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. जुड़े रहिएगा आपके अपने चैनल बीजापुर समय के साथ।